ಏನಂದರೆ 23ನೇ ತಾರೀಕು ಅಂದರೆ ನಿನ್ನೆ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ ರಿಲೀಸ್ ಆಗಿದೆ. ಸೊ ರಿಲೀಸ್ ಆಗಿ ಆ್ಯಂಡ್ ಆ ಸಿನಿಮಾಗೆ ನೀವು ಕೊಡ್ತಾ ಇರುವಂತಹ ರೆಸ್ಪಾನ್ಸ್ ಏನಿದೆ ತುಂಬ ಖುಷಿ ಅನಿಸುತ್ತೆ ನೋಡೋದಕ್ಕೆ. ಯಾಕಂದರೆ ನಾನು ಯಾವಾಗಲೂ ಅದೇ ಭಾವಿಸೋದು, ಕನ್ನಡ ಸಿನಿಮಾಗಳೆಲ್ಲದೂ ಕೂಡ ಗೆಲ್ಲಬೇಕು. ಒಳ್ಳೆ ಕನ್ನಡ ಸಿನಿಮಾಗಳು, ಹಾಯ್ ಮನು, ಒಳ್ಳೆ ಕನ್ನಡ ಸಿನಿಮಾಗಳನ್ನ ಜನ ಥಿಯೇಟ್ರಲ್ಲಿ ನೋಡಬೇಕು ಅಂತ. ಸೊ ಈ ಸಿನಿಮಾ ನಿಮಗೆ ರೀಚ್ ಆಗಿದೆ ಅನ್ನೋದು ನನಗೆ ಬಹಳ ಖುಷಿ ಕೊಡ್ತಾ ಇದೆ. ಸೊ ಇದರ ಏನೇ ಕ್ರೆಡಿಟ್ ಇದ್ರೂ ಕೂಡ ಆ ಕ್ರೆಡಿಟ್ ಹೋಗಬೇಕು ಇದರ ನಿರ್ದೇಶಕರಾದಂತಹ ಜಡೇಶ್ ಅವರಿಗೆ, ಜೊತೆಗೆ ಇದರ ನಾಯಕ ನಟರಾದಂತಹ ಒಬ್ಬರು ಒಳ್ಳೆ ಮನುಷ್ಯ ದುನಿಯಾ ವಿಜಯ್ ಅವರಿಗೆ. ಸೊ ತುಂಬಾ ಜನ ಇವತ್ತೇನು ನನ್ನ ಪಾತ್ರವನ್ನು ನೋಡಿ ಮೆಚ್ಕೊಂಡಿದ್ರೆ, ಸಣ್ಣ ದಣಿ ಅಂತ ರೋಲ್ ಪ್ಲೇ ಮಾಡಿದ್ದೀನಿ. ಸೊ ನೋಡಿದಿರಾ ಅಂತ ಅನ್ಸುತ್ತೆ. ಸೊ ನೋಡಿದ್ರೆ ನಿಮ್ಗೆ ಹೇಗಾಯ್ತು ಅಂತ ಹೇಳಿ. ಅಂಡ್ ಥ್ಯಾಂಕ್ ಯು, ಈ ಪಾತ್ರಕ್ಕೆ ನೀವು ಕೊಡ್ತಾ ಇರುವಂತಹ ಇಷ್ಟು ದೊಡ್ಡ ರೆಸ್ಪಾನ್ಸ್ಗೆ ಥ್ಯಾಂಕ್ ಯು ಸೋ ಮಚ್. ಸೊ ಈ ಪಾತ್ರವನ್ನ ಇಷ್ಟು ಚೆನ್ನಾಗಿ ಮಾಡೋದಕ್ಕೆ ಇಬ್ಬರಿಗೆ ನಾನು ನೆನಲೇಬೇಕು. ಒಂದು ಇದರನ್ನ ಬರೆದಂತಹ ಜಡೇಶ್ ಅವರಿಗೆ, ಅಂದ್ರೆ ಡೈಲಾಗ್ ರೈಟಿಂಗ್ ಅಲ್ಲಿ ಬೇರೆ ಬೇರೆಯವರು ಇದ್ದಾರೆ, ಶ್ರೀಕಾಂತ್ ಇದ್ದಾರೆ ಅಂಡ್ ಮಾಸ್ತಿ ಅವರಿದ್ದಾರೆ. ಅಂಡ್ ಬಟ್ ಅದನ್ನ ಪಾತ್ರವನ್ನ ಮೂಲತಃ ಬರೆದದ್ದು ಜಡೇಶ್ ಅವರು. ಸೊ ಅದರೆಲ್ಲ ಕ್ರೆಡಿಟ್ ಅವ್ರಿಗೆ ಹೋಗ್ಬೇಕು. ಅಂಡ್ ಅದರ ಜೊತೆಗೆ ತುಂಬಾ ಇಂಪಾರ್ಟೆಂಟ್ ಆಗಿ ಆ ಪಾತ್ರವನ್ನ ನಾನು ಮಾಡಿ, ಸೊ ಆ ಪಾತ್ರಕ್ಕೆ ಅಷ್ಟು ಸ್ಕೋಪ್ ಇದ್ರೂ ಕೂಡ ಅವ್ರ ನಾಯಕ ನಟನಾಗಿ ಅದನ್ನೆಲ್ಲ ಒಪ್ಕೊಂಡಂತ ದುನಿಯಾ ವಿಜಯ್ ಅವ್ರಿಗೆ. ಸೊ ಈಗ ಸದ್ಯಕ್ಕೆ ಏನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ, ಥಿಯೇಟರ್ ವಿಸಿಟ್ಗಳನ್ನ ಮಾಡಬೇಕು ಅಂತ ಅನ್ಕೊಂಡಿದೀವಿ ಟೀಮ್ ಕಡೆಯಿಂದ. ಸೊ ಇಷ್ಟು ಸದ್ಯಕ್ಕೆ ಇರುವಂತ ಅಪ್ಡೇಟ್. ಒಂದು ನಾನು ನಿಮ್ಗೆ ಥ್ಯಾಂಕ್ಸ್ ಹೇಳಬೇಕಿತ್ತು ಅಷ್ಟೇ. ಸೊ ಬೇರೆ ಏನಾದ್ರು ನಿಮ್ಗೆ ಕೇಳೋದಕ್ಕಿದ್ರೆ, ಸೊ ಮಾನ್ಯ ಮೌಲ್ಯ ಗೌಡ ಸೊ ದೊಡ್ಡ ಸಕ್ಸಸ್ ಆಗ್ಲಿ ಅಂತ ಕೇಳ್ಕೊತಾ ಇದ್ದಾರೆ. ಥ್ಯಾಂಕ್ ಯು. ಸೊ ಹ್ಯಾಪಿ ನ್ಯೂ ಇಯರ್ ಅಂತ ವಿಶ್ ಮಾಡ್ತಾ ಇದ್ದಾರೆ ಒಬ್ರು. ಸೊ ಜರ್ಮನಿಯಲ್ಲಿ ರಿಲೀಸ್ ಮಾಡ್ತಾರೆ, ಗೊತ್ತಿಲ್ಲ ಪ್ರಜ್ವಲ್, ನೋಡೋಣ. ಸೊ ವಿ ಆರ್ ಟ್ರೈಯಿಂಗ್ ಅವರ್ ಬೆಸ್ಟ್, ಎಲ್ಲೆಲ್ಲ ಸಾಧ್ಯ ಅಲ್ಲೆಲ್ಲ ಇದು ಮಾಡೋದಕ್ಕೆ, ಹೊರಗೆ ತರೋದಕ್ಕೆ. ವಿ ಆರ್ ಎಕ್ಸ್ಪೆಕ್ಟಿಂಗ್ GGVV ಲೈಕ್ ಮೂವೀಸ್ ಫ್ರಮ್ ಯು ಸರ್. ಡೆಫಿನೆಟ್ಲಿ ಮಲ್ತೇಶ್, ಆ ಥರ ಅಲ್ದಿದ್ರು ಕೂಡ ನೋಡೋಣ ಎಷ್ಟು ಬೆಸ್ಟ್ ಆಗುತ್ತೆ ಆ ಥರದ ಸಿನಿಮಾಗಳನ್ನ ಮಾಡುವಂಥ ಪ್ರಯತ್ನ ನಾ ಮಾಡ್ತಾ ಇರ್ತೇನೆ. ಸೊ ಯಾರೆಲ್ಲ ಸಿನಿಮಾ ನೋಡಿಲ್ಲ, ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ರಿಲೀಸ್ ಆಗಿದೆ. ಸೊ ಇದು 2ನೇ ದಿವಸ ಚೆನ್ನಾಗಿ ಹೋಗ್ತಾ ಇದೆ. ಸೊ ದಯವಿಟ್ಟು ನಮ್ಮ ಸಿನಿಮಾ ನೋಡಿ. ಸೊ ಸಮಾನತೆಯ ಬಗ್ಗೆ ಇರುವಂತಹ ಒಂದು ಕಮರ್ಷಿಯಲ್ ಎಂಟರ್ಟೈನರ್ ಸಿನಿಮಾ ಇದು. ಸೊ ಹಾಗಾಗಿ ಹಾಯ್ ರಿತಿನ್ ಎಂದಕ್ಕೆಂಡು ಸಿಗಲ್ಲಿ. ಓಕೆ, ಸೊ ಹಾಗಾಗಿ ಸಿನಿಮಾ ಥಿಯೇಟ್ರಲ್ಲಿ ಇದೆ, ಸಪೋರ್ಟ್ ಮಾಡಿ, ಸಿನಿಮಾ ನೋಡಿ. ಅಂಡ್ ಮತ್ತೊಂದು ಸಲ ನನ್ನ ಪಾತ್ರಕ್ಕೆ ಕೊಟ್ಟಂತ ರೆಸ್ಪಾನ್ಸ್ಗೆ ನಿಮಗೆ ಥ್ಯಾಂಕ್ ಯು ಸೊ ಮಚ್. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು. ಬೇರೆ ಏನಾದರೂ ಇದ್ರೆ ಕೇಳ್ಬೋದು, ನೀವು ಹೇಳೋದಕ್ಕಿದ್ದದ್ದು ಅಷ್ಟೇ, ನನಗೆ ಬೇರೆ ಏನೂ ಇಲ್ಲ. ಹಾಯ್ ಕಾರುಣ್ಯ, ಚೆನ್ನಾಗಿದ್ರ ಅಂತ ಅನ್ಕೋತೀನಿ ನೀವು. ಯಾ, ಹಾಯ್ ಸುನಿಲ್. ನೆಕ್ಸ್ಟ್ ಫಿಲ್ಮ್ ತುಳು ಟ್ರೈ ಮಾಡ್ತಾ ಇದ್ದೇವೆ, ಒಂದು ಪ್ರೊಡ್ಯೂಸ್ ಮಾಡಬೇಕು ಅಂತ. ನೋಡೋಣ, RRR ರಿಯೂನಿಯನ್ ನೋಡ ಯಾವಾಗ ಆಗತ್ತೆ ಅಂತ. ಹಾಯ್ ತ್ರಿನೇತ್ರ, ಥ್ಯಾಂಕ್ ಯು ಸೋ ಮಚ್. ಸೊ ಅಷ್ಟೇ. ಹಾಯ್ ದಿಲೀಪ್ ಬಂದಿದ್ದಾರೆ. ಉತ್ತರ ಕರ್ನಾಟಕ ಭಾಷೆಯಲ್ಲಿ ಚಿತ್ರವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ ಮಗ, ಗೌಡ 222. ಸೊ ನಾ ಸಿನಿಮಾ ಆಲ್ರೆಡಿ ನಾವು ಮಾಡ್ತಾ ಇದ್ದೀವಿ. ಅಂಡ್ ಆಲ್ ದ ವೆರಿ ಬೆಸ್ಟ್ ಫಾರ್ ಅಕ್ಕಸಪುರದೊಳಗೆ ಅಂತ ವಿಶ್ ಮಾಡಿದ್ರ. ಅದು 6ನೇ ತಾರೀಕಿಗೆ ಅದೊಂದು ಸಿನಿಮಾ ಬರ್ತಾ ಇದೆ, ಥ್ರಿಲ್ಲರ್ ಸಿನಿಮಾ. ಸೊ ಅದನ್ನು ಕೂಡ ನೋಡಿ. ಈಗ ಸದ್ಯಕ್ಕೆ ನಮ್ಮ ಸಿನಿಮಾ ಲ್ಯಾಂಡ್ ಲಾರ್ಡ್ 23ನೇ ತಾರೀಕು ಅಂದ್ರೆ ನಿನ್ನೆ ರಿಲೀಸ್ ಆಗಿದೆ. ಎಲ್ಲಾ ಕಡೆ ಒಳ್ಳೆ ಪ್ರದರ್ಶನ ಅಂಡ್ ಒಳ್ಳೆ ರಿಪೋರ್ಟ್ಗಳನ್ನ ಪಡ್ಕೊಳ್ತಾ ಇದೆ. ಸೊ ಸಿನಿಮಾ ನೋಡಿ. ಅಂಡ್ ನನ್ನ ಸಿನಿಮಾನ ಯಾರೆಲ್ಲ ನೋಡಿ ಆ ಪಾತ್ರವನ್ನು ಮೆಚ್ಕೊಂಡಿದ್ದೀರಾ ಅವರಿಗೆ ನನ್ನ ಕಡೆಯಿಂದ, ನಮ್ಮ ತಂಡದ ಕಡೆಯಿಂದ, ದುನಿಯಾ ವಿಜಯ್ ಅವರ ಕಡೆಯಿಂದ, ಜೊತೆಗೆ ನಮ್ಮ ನಿರ್ದೇಶಕ ಜಡೇಶ್ ಅವರ ಕಡೆಯಿಂದ, ಎಲ್ಲರ ಕಡೆಯಿಂದ ಥ್ಯಾಂಕ್ ಯು ಸೊ ಮಚ್. ಸಿನಿಮಾ ಆದಷ್ಟು ಬೇಗ ನೋಡಿ ಅಂಡ್ ಸಪೋರ್ಟ್ ಹೀಗೆ ಇರಲಿ. ಥ್ಯಾಂಕ್ ಯು.